ನೋಡಿ, ಹಾಗಾದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕಡೆ ಬೊಟ್ಟು ಮಾಡಿ ತೋರಿಸಿದ್ರ? ಈ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಹಣಕಾಸು ಇಲಾಖೆ ಯಾರ ಅಧೀನದಲ್ಲಿದೆ? ಸಿದ್ದರಾಮಯ್ಯ ಅವರ ಕೈಯಲ್ಲಿರೋದು. ಈ ಮೂಲಕ ಗೃಹಲಕ್ಷ್ಮಿ ದುಡ್ಡಿನ ಕಾಳಗಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಕಡೆ ಕೈ ತೋರಿಸಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಹಾಗಾದ್ರೆ 2 ತಿಂಗಳ ಹಣ ಬಾಕಿಗೆ ಹೊಣೆ ಯಾರು? ಆ ಇಲಾಖೆಯತ್ತ ಕೈ ತೋರಿಸಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಸದನದ ತಪ್ಪು ಮಾಹಿತಿಗೆ ಆ ಇಲಾಖೆನೇ ಕಾರಣವಾಗಾದ್ರೆ ಆ ಇಲಾಖೆ ಹೊಣೆಗಾರಿಕೆ ಸಿಎಂ ಕೈಯಲ್ಲೇ ಇರೋದು. ಗೃಹಲಕ್ಷ್ಮಿ ದುಡ್ಡಿನ ಕಾಳಗಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿರೋದು. ಸಿಎಂ ಕಡೆ ಕೈ ತೋರಿಸಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ನೋಡಿ, ಹಾಗಾದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕಡೆ ಬೊಟ್ಟು ಮಾಡಿ ತೋರಿಸಿದ್ರ? ಈ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಹಣಕಾಸು ಇಲಾಖೆ ಯಾರ ಅಧೀನದಲ್ಲಿದೆ? ಸಿದ್ದರಾಮಯ್ಯ ಅವರ ಕೈಯಲ್ಲಿರೋದು. ಈ ಮೂಲಕ ಗೃಹಲಕ್ಷ್ಮಿ ದುಡ್ಡಿನ ಕಾಳಗಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಕಡೆ ಕೈ ತೋರಿಸಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಹಾಗಾದ್ರೆ 2 ತಿಂಗಳ ಹಣ ಬಾಕಿಗೆ ಹೊಣೆ ಯಾರು? ಆ ಇಲಾಖೆಯತ್ತ ಕೈ ತೋರಿಸಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಸದನದ ತಪ್ಪು ಮಾಹಿತಿಗೆ ಆ ಇಲಾಖೆನೇ ಕಾರಣವಾಗಾದ್ರೆ ಆ ಇಲಾಖೆ ಹೊಣೆಗಾರಿಕೆ ಸಿಎಂ ಕೈಯಲ್ಲೇ ಇರೋದು. ಗೃಹಲಕ್ಷ್ಮಿ ದುಡ್ಡಿನ ಕಾಳಗಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿರೋದು. ಸಿಎಂ ಕಡೆ ಕೈ ತೋರಿಸಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ನೋಡಿ, ಹಾಗಾದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕಡೆ ಬೊಟ್ಟು ಮಾಡಿ ತೋರಿಸಿದ್ರ? ಈ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಹಣಕಾಸು ಇಲಾಖೆ ಯಾರ ಅಧೀನದಲ್ಲಿದೆ? ಸಿದ್ದರಾಮಯ್ಯ ಅವರ ಕೈಯಲ್ಲಿರೋದು. ಈ ಮೂಲಕ ಗೃಹಲಕ್ಷ್ಮಿ ದುಡ್ಡಿನ ಕಾಳಗಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಕಡೆ ಕೈ ತೋರಿಸಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಹಾಗಾದ್ರೆ 2 ತಿಂಗಳ ಹಣ ಬಾಕಿಗೆ ಹೊಣೆ ಯಾರು? ಆ ಇಲಾಖೆಯತ್ತ ಕೈ ತೋರಿಸಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಸದನದ ತಪ್ಪು ಮಾಹಿತಿಗೆ ಆ ಇಲಾಖೆನೇ ಕಾರಣವಾಗಾದ್ರೆ ಆ ಇಲಾಖೆ ಹೊಣೆಗಾರಿಕೆ ಸಿಎಂ ಕೈಯಲ್ಲೇ ಇರೋದು. ಗೃಹಲಕ್ಷ್ಮಿ ದುಡ್ಡಿನ ಕಾಳಗಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿರೋದು. ಸಿಎಂ ಕಡೆ ಕೈ ತೋರಿಸಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ನೋಡಿ, ಹಾಗಾದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕಡೆ ಬೊಟ್ಟು ಮಾಡಿ ತೋರಿಸಿದ್ರ? ಈ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಹಣಕಾಸು ಇಲಾಖೆ ಯಾರ ಅಧೀನದಲ್ಲಿದೆ? ಸಿದ್ದರಾಮಯ್ಯ ಅವರ ಕೈಯಲ್ಲಿರೋದು. ಈ ಮೂಲಕ ಗೃಹಲಕ್ಷ್ಮಿ ದುಡ್ಡಿನ ಕಾಳಗಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಕಡೆ ಕೈ ತೋರಿಸಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಹಾಗಾದ್ರೆ 2 ತಿಂಗಳ ಹಣ ಬಾಕಿಗೆ ಹೊಣೆ ಯಾರು? ಆ ಇಲಾಖೆಯತ್ತ ಕೈ ತೋರಿಸಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಸದನದ ತಪ್ಪು ಮಾಹಿತಿಗೆ ಆ ಇಲಾಖೆನೇ ಕಾರಣವಾಗಾದ್ರೆ ಆ ಇಲಾಖೆ ಹೊಣೆಗಾರಿಕೆ ಸಿಎಂ ಕೈಯಲ್ಲೇ ಇರೋದು. ಗೃಹಲಕ್ಷ್ಮಿ ದುಡ್ಡಿನ ಕಾಳಗಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿರೋದು. ಸಿಎಂ ಕಡೆ ಕೈ ತೋರಿಸಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ನೋಡಿ, ಹಾಗಾದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕಡೆ ಬೊಟ್ಟು ಮಾಡಿ ತೋರಿಸಿದ್ರ? ಈ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಹಣಕಾಸು ಇಲಾಖೆ ಯಾರ ಅಧೀನದಲ್ಲಿದೆ? ಸಿದ್ದರಾಮಯ್ಯ ಅವರ ಕೈಯಲ್ಲಿರೋದು. ಈ ಮೂಲಕ ಗೃಹಲಕ್ಷ್ಮಿ ದುಡ್ಡಿನ ಕಾಳಗಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಕಡೆ ಕೈ ತೋರಿಸಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಹಾಗಾದ್ರೆ 2 ತಿಂಗಳ ಹಣ ಬಾಕಿಗೆ ಹೊಣೆ ಯಾರು? ಆ ಇಲಾಖೆಯತ್ತ ಕೈ ತೋರಿಸಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು?
ಸದನದ ತಪ್ಪು ಮಾಹಿತಿಗೆ ಆ ಇಲಾಖೆನೇ ಕಾರಣವಾಗಾದ್ರೆ ಆ ಇಲಾಖೆ ಹೊಣೆಗಾರಿಕೆ ಸಿಎಂ ಕೈಯಲ್ಲೇ ಇರೋದು. ಗೃಹಲಕ್ಷ್ಮಿ ದುಡ್ಡಿನ ಕಾಳಗಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿರೋದು. ಸಿಎಂ ಕಡೆ ಕೈ ತೋರಿಸಿದ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ನೋಡಿ, ಹಾಗಾದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕಡೆ ಬೊಟ್ಟು ಮಾಡಿ ತೋರಿಸಿದ್ರ? ಈ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಹಣಕಾಸು ಇಲಾಖೆ ಯಾರ ಅಧೀನದಲ್ಲಿದೆ? ಸಿದ್ದರಾಮಯ್ಯ ಅವರ ಕೈಯಲ್ಲಿರೋದು. ಈ ಮೂಲಕ ಗೃಹಲಕ್ಷ್ಮಿ ದುಡ್ಡಿನ ಕಾಳಗಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಕಡೆ ಕೈ ತೋರಿಸಿದ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು? ಹಾಗಾದ್ರೆ 2 ತಿಂಗಳ ಹಣ ಬಾಕಿಗೆ ಹೊಣೆ ಯಾರು? ಆ ಇಲಾಖೆಯತ್ತ ಕೈ ತೋರಿಸಿದ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು? ಸದನದ ತಪ್ಪು ಮಾಹಿತಿಗೆ ಆ ಇಲಾಖೆನೇ ಕಾರಣವಾಗಾದ್ರೆ ಆ ಇಲಾಖೆ ಹೊಣೆಗಾರಿಕೆ ಸಿಎಂ ಕೈಯಲ್ಲೇ ಇರೋದು. ಗೃಹಲಕ್ಷ್ಮಿ ದುಡ್ಡಿನ ಕಾಳಗಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿರೋದು. ಸಿಎಂ ಕಡೆ ಕೈ ತೋರಿಸಿದ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ನೋಡಿ, ಹಾಗಾದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕಡೆ ಬೊಟ್ಟು ಮಾಡಿ ತೋರಿಸಿದ್ರ? ಈ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಹಣಕಾಸು ಇಲಾಖೆ ಯಾರ ಅಧೀನದಲ್ಲಿದೆ? ಸಿದ್ದರಾಮಯ್ಯ ಅವರ ಕೈಯಲ್ಲಿರೋದು. ಈ ಮೂಲಕ ಗೃಹಲಕ್ಷ್ಮಿ ದುಡ್ಡಿನ ಕಾಳಗಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಕಡೆ ಕೈ ತೋರಿಸಿದ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು? ಹಾಗಾದ್ರೆ 2 ತಿಂಗಳ ಹಣ ಬಾಕಿಗೆ ಹೊಣೆ ಯಾರು? ಆ ಇಲಾಖೆಯತ್ತ ಕೈ ತೋರಿಸಿದ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು? ಸದನದ ತಪ್ಪು ಮಾಹಿತಿಗೆ ಆ ಇಲಾಖೆನೇ ಕಾರಣವಾಗಾದ್ರೆ ಆ ಇಲಾಖೆ ಹೊಣೆಗಾರಿಕೆ ಸಿಎಂ ಕೈಯಲ್ಲೇ ಇರೋದು. ಗೃಹಲಕ್ಷ್ಮಿ ದುಡ್ಡಿನ ಕಾಳಗಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿರೋದು. ಸಿಎಂ ಕಡೆ ಕೈ ತೋರಿಸಿದ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ನೋಡಿ, ಹಾಗಾದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕಡೆ ಬೊಟ್ಟು ಮಾಡಿ ತೋರಿಸಿದ್ರ? ಈ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಹಣಕಾಸು ಇಲಾಖೆ ಯಾರ ಅಧೀನದಲ್ಲಿದೆ? ಸಿದ್ದರಾಮಯ್ಯ ಅವರ ಕೈಯಲ್ಲಿರೋದು. ಈ ಮೂಲಕ ಗೃಹಲಕ್ಷ್ಮಿ ದುಡ್ಡಿನ ಕಾಳಗಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಕಡೆ ಕೈ ತೋರಿಸಿದ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು? ಹಾಗಾದ್ರೆ 2 ತಿಂಗಳ ಹಣ ಬಾಕಿಗೆ ಹೊಣೆ ಯಾರು? ಆ ಇಲಾಖೆಯತ್ತ ಕೈ ತೋರಿಸಿದ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು? ಸದನದ ತಪ್ಪು ಮಾಹಿತಿಗೆ ಆ ಇಲಾಖೆನೇ ಕಾರಣವಾಗಾದ್ರೆ ಆ ಇಲಾಖೆ ಹೊಣೆಗಾರಿಕೆ ಸಿಎಂ ಕೈಯಲ್ಲೇ ಇರೋದು. ಗೃಹಲಕ್ಷ್ಮಿ ದುಡ್ಡಿನ ಕಾಳಗಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿರೋದು. ಸಿಎಂ ಕಡೆ ಕೈ ತೋರಿಸಿದ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು.